ಆತ್ಮೀಯ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ನಮ್ಮ ಜ್ಯೋತಿಷ್ಯ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಈ ದಿನ ಉನ್ನತವಾಗಿರ್ತಕ್ಕಂತಹ ಈ ಖಗೋಳಶಾಸ್ತ್ರದ ಬಗ್ಗೆ ಹೇಳ್ತೀನಿ. ಇಷ್ಟು ದಿನ ನಾವು ಆರ್ಯಭಟ್ಟನ ಬಗ್ಗೆ ಮೊದಲೇ ಹೇಳಿದ್ದೀನಿ ನಿಮಗೆ. ಆರ್ಯಭಟ್ಟನು ಕ್ರಿಸ್ತಶಕ 476ರಲ್ಲಿ ಪಾಟಲಿಪುತ್ರದ ಹತ್ತಿರ ಕುಸುಮವತಿ ಅಂತಕ್ಕಂಥ ಗ್ರಾಮದಲ್ಲಿ ಹುಟ್ಟಿದ್ನು. ಅವತ್ತೇನೇನು ಬರೆದಿದ್ದಾರೆ ಅಂತಕ್ಕಂಥ ಮೊದಲೇ ತಿಳಿಸಿದ್ದೀನಿ. ಮತ್ತು 550ರಲ್ಲಿ ಭಾಸ್ಕರಾಚಾರ್ಯ, ಮೊದಲನೇ ಭಾಸ್ಕರಾಚಾರ್ಯರು ಹುಟ್ಟಿದ್ರು. ಅವರು ಮಹಾಭಾಸ್ಕರಿಯ ಅಂತಕ್ಕಂಥ ಬರೆದ್ರು. 598ರಲ್ಲಿ ಬ್ರಹ್ಮಪುತ್ರ ಅಂತ ಹುಟ್ಟಿದ್ನು. ಅವನು ಬ್ರಹ್ಮಗುಪ್ತ ಸಿದ್ಧ ಅಂತ ಬರೆದ್ನು. ಅಲ್ಲಿಂದ ಭಾಸ್ಕರಾಚಾರ್ಯ, ಎರಡನೇ ಭಾಸ್ಕರಾಚಾರ್ಯರು ಸಿದ್ಧಾಂತ ಶಿರೋಮಣಿ ಅಂತಕ್ಕಂಥ ಗ್ರಂಥನ ಬರೆದ್ರು. ಅದಾದಮೇಲೆ ಮಹಾವೀರ ಅಂತಕ್ಕಂಥವನು ಸೂರ್ಯ ಪ್ರಜ್ಞಾಪತಿ ಅಂತಕ್ಕಂಥ ಒಂದು ಗ್ರಂಥ ಬರೆದ್ನು. ಅಲ್ಲಿಂದ ಆಚೆಗೆ ಭದ್ರಬಾಹು ಅನ್ನೋನು ಬಂದನು. ಅವನು ಭದ್ರಬಾಹು ಸಿದ್ಧಾಂತ ಅಂತ ಬರೆದನು. ಆಮೇಲೆ ಕಲ್ಯಾಣ ವರ್ಮ ಅಂತಕ್ಕಂಥವನು ಸಾರಾವಳಿ ಅಂತಕ್ಕಂಥ ಒಂದು ಪುಸ್ತಕ ಬರೆದನು. ಶ್ರೀಪತಿ ಸಂಹಿತೆ ಅಂತಕ್ಕಂಥ ಒಂದು ಶ್ರೀಪತಿ ಪದ್ಧತಿ, ಶ್ರೀಪತಿ ಸಂಹಿತೆ ಅಂತ 2 ಪುಸ್ತಕ ಬರೆದನು. ಆಮೇಲೆ ಭೋಜರಾಜರು ಬಂದರು. ಅವರು ರಾಜಮಾರ್ತಾಂಡ ಅಂತಕ್ಕಂಥ ಪುಸ್ತಕ ಬರೆದರು. ಕಾಳಿದಾಸನು ಶ್ರೇಷ್ಠ ಕವಿ, ಆತನು ಸಹ ಉತ್ತರ ಭಾಷ್ಯ ಅಂತಕ್ಕಂಥ ಒಂದು ಪುಸ್ತಕ ಬರೆದನು. ಅದರ ನಂತರದಲ್ಲಿ ವೆಂಕಟೇಶ ಅಂತಕ್ಕಂಥವ್ರು ಒಬ್ಬರು ಬಂದರು. ಅವರು ಖಗೋಳಶಾಸ್ತ್ರಜ್ಞರು. ಸುವರ್ತ ಚಿಂತಾಮಣಿ ಅಂತಕ್ಕಂಥ ಒಂದು ಪುಸ್ತಕ ಬರೆದರು. ಅಲ್ಲಿಂದ ಮಹೇಂದ್ರ ಅಂತಕ್ಕಂಥವನು, ಮಹೇಂದ್ರ ಸೂರ್ಯ ಅಂತವನ ಹೆಸರು. ಯಂತ್ರರಾಜ, ಇವಾಗಲಿದೆ ಯಂತ್ರರಾಜ, ಬಹಳ ಜನ ಅದನ್ನು ಅಳವಡಿಸ್ಕೊಂಡಿದ್ದಾರೆ. ಯಂತ್ರರಾಜ ಸಿದ್ಧಾಂತ ಅಂತ ಬರೆದನು. ಆಮೇಲೆ ಬಲ್ಲಾಳ ಸೇನಾ ಅಂತಕ್ಕಂಥವನು ಅದ್ಭುತವಾಗಿರ್ತಕ್ಕಂತಹ ಅದ್ಭುತ ಸಾಗರ ಅಂತ ಬರೆದನು.